ಸಾಲ್ವ್ ಮಾಡ್ಕೊಂಡು ತಂದ್ವಿ. ಈಗೇನಾಗಿದೆ ಸರ್, ಬಾವಡ ತಾಲೂಕಲ್ಲಿ ಬರಗಾಲ ಇದೆ, ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅರ್ಥ ಆಗ್ತದೆ. ತಾಲೂಕಲ್ಲಿ ಬರಗಾಲ ಭಾಳ ಜಾಸ್ತಿ ಇದೆ ಸರ್. ಇಲ್ಲಿ ರೈತರಿಗೆ ಏನು ನಾವು ಬೆಳೆ ಇಡ್ತೀವಿ ಆ ಬೆಳೆ ಕೈಗೆ ಬರದೆ ಬಹಳ ತೊಂದರೆಗಳಿದ್ದಾರೆ ರೈತರು. ಈಗ ನಿಮ್ಮ ಬ್ಯಾಂಕಲ್ಲಿ ನಾವು ಬೆಳೆ ಸಾಲವನ್ನು ತಗೊಂಡಿದ್ದೀವಿ. ಬೆಳೆ ಸಾಲವನ್ನು ತಗೊಂಡಾಗ ಆ ರೈತರ ವಸೂಲಿ ಮಾಡಬೇಕು, ಸುಸ್ತಿದಾರನ ವಸೂಲಿ ಮಾಡಬೇಕು, ವಸೂಲಿ ಮಾಡೋ ರೀತಿ ವಿಚಾರ ಎಲ್ಲ ಇರುತ್ತೆ. ವಸೂಲಿ ಮಾಡಬೇಕಾದ್ರೆ ನಿಮ್ಮದೇ ಆದಂಥ ಒಂದು RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಮತ್ತು ಸರ್ಕಾರದಿಂದ ಮತ್ತೆ ಸುಗ್ರೀವಾಜ್ಞೆ ಬೇರೆ ತಂದಿದ್ದಾರೆ. ಮೈಕ್ರೋ ಫೈನಾನ್ಸಲ್ಲಿ ಸಾಲ ಮಾಡಿ ಎಷ್ಟು ಕಿರುಕುಳ ಆಗ್ತಾ ಇದೆಯೋ ನ್ಯಾಷನಲೈಸ್ಡ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಸರ್. ಕರ್ನಾಟಕ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಟೋಟಲಿ ಎಷ್ಟು ಜನ ಬೆಳೆ ಸಾಲ ಮಾಡಿರ್ತಕ್ಕಂಥ ರೈತರು ಬ್ಯಾಂಕಲ್ಲಿ ಇದ್ದಾರೆ, ಅಕೌಂಟ್ಗಳಿದ್ದಾವೆ, ಪ್ರತಿಯೊಬ್ಬ ಸಾಲಗಾರನು ಕೂಡ ಒಂದಲ್ಲ 10 ನೋಟಿಸು ಮತ್ತು ಎಲ್ಲರೂ ಕೂಡ ಕೋರ್ಟಲ್ಲಿ ಹೋಗಿದೆ ಸರ್. ಎಲ್ಲ ಕೋರ್ಟ್ ಕೇಸೆ. ಸಿಕ್ಕಾಪಟ್ಟೆ ಕಿರುಕುಳ, ಬ್ಯಾಂಕಿಂದ ಫೋನ್ ಮಾಡಿಸೋದು, ಮತ್ತು ಅವ್ರ ಮನೆ ಹತ್ರ ಹೋಗಿ ವಸೂಲಿ ಮಾಡೋದು, ರೈತರಿಗೆ ಬ್ಯಾಂಕ್ ಹತ್ರ ಬಂದರೆ ರೆಸ್ಪೆಕ್ಟ್ ಕೊಡದೇ ಇರೋದು, ಒರಟು ಸ್ವಭಾವದಲ್ಲಿ ಮಾತಾಡೋದು, ಆ ಹೆಣ್ಮಕ್ಳು ಬಂದರೆ ರೆಸ್ಪೆಕ್ಟ್ ಕೊಡದೇ ಇರೋದು, ಅವರು ಬ್ಯಾಂಕ್ ಅಕೌಂಟಲ್ಲಿ ಸರ್ಕಾರದ ಹಣ, ಸಾರ್ವಜನಿಕರಾಗಲಿ ರೈತರಾಗಲಿ ಮಹಿಳೆಯರಾಗಲಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಬ್ಯಾಂಕಲ್ಲಿ ಲಾಕ್ ಮಾಡೋದು ಅಕೌಂಟು. ನೀವು ಸಾಲ ಕಟ್ಟಿದರೆ ನಾವು ಈ ಅಮೌಂಟ್ ಕೊಡ್ತೀವಿ, ಇಲ್ಲದಿದ್ರೆ ನಾವು ಕೊಡೋದಿಲ್ಲ ಅಂತ ಜಬರ್ದಸ್ತಿ ಮಾಡೋದು. ಮತ್ತು OTSಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಸು ಒಂಥರ ಇದೆ ಸರ್. ಮತ್ತು ಈ ಕರ್ನಾಟಕ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಯಾವುದೊಂಥರ ಇದೆ. ಇವ್ರು ಕೇಳಿದಾಗ ಅಸಲು ಮತ್ತು ಬಡ್ಡಿನಲ್ಲಿ 60% ಅಂತ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಬ್ಯಾಂಕ್ ಹೇಳ್ತಾರೆ. ಅದೇ ನ್ಯಾಷನಲೈಸ್ಡ್ ಬ್ಯಾಂಕು ಆ ಪಾಲಿಸಿ ಯಾವ ರೀತಿ ಇದೆ, ಎಷ್ಟು ವರ್ಷ ಆಗಿದೆ ತಗೊಂಡು 10%, 20%, 50% ಆವರೇಜ್ ಮಾಡಿ ಅವರೇ ಕದ್ದು ಸೆಟ್ಲ್ ಮಾಡ್ತಾ ಇದ್ದಾರೆ. ಇವಾಗ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಷ್ಟು ಜನ ಮ್ಯಾನೇಜರ್ಸ್ ಇದ್ದಾರೆ, ಯಾರಿಗೂ ಕಂಪ್ಲೇಂಟು ಇಲ್ಲ, ಪ್ರಾಬ್ಲಮ್ಮು ಇಲ್ಲ. ಬಟ್ ಕರ್ನಾಟಕ ಬ್ಯಾಂಕ್ ಆ್ಯಂಡ್ ಗ್ರಾಮೀಣ ಬ್ಯಾಂಕು ಅವರ ಮೇಲಾಧಿಕಾರಿಗಳು ಏನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಮೇಲಾಧಿಕಾರಿಗಳ ಹತ್ರ ಅವರ RO ಹತ್ರ ಸುಮಾರು ಸತಿ ನಾನು ಮಾತಾಡಿದ್ದೀನಿ. ಸರ್ ಪ್ರಾಬ್ಲಮ್ಸ್ ಈಗ ಆಗ್ತಾ ಇದೆ, ನೀವು ಸುಧಾರಿಸ್ರಿ ಅಂತ. ಕೆಲವು ದಿವಸ ನೀವೇ ಲೀಸ್ಟ್ ಕೊಟ್ಬಿಟ್ಟು ನಮ್ಗೆ ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದ್ರು. ಮತ್ತು ನಾವೇ ಲೀಸ್ಟ್ ಕೊಟ್ಟು ನಮ್ಮ ಕೈಲಾದಷ್ಟು ಡೈರೆಕ್ಟ್ ಫೋನ್ ಮಾಡಿ ಮ್ಯಾನೇಜರ್ ಕಾಂಟ್ಯಾಕ್ಟೇ ಇಲ್ಲದೆ, ಯಾಕಂದರೆ ಮ್ಯಾನೇಜರ್ ನಮ್ಮನ್ನು ಅಲ್ಲಿ ಕಚ್ಚಾಗಿ ಬರ್ತಾರೆ ಸರ್. ಹೋದರೆ ಒಬ್ಬ ಬಾವಡ ತಾಲೂಕು ರೈತ ಸಂಘ ಅಧ್ಯಕ್ಷನೇ ಅಲ್ಲಿ ಹೊಂದಾಣಿಕೆ ಇಲ್ಲ. ರೈತರ ಹತ್ರ ಇನ್ನು ಹೆಂಗೆ ಹೊಂದಾಣಿಕೆ ಇರುತ್ತೆ? ಡೈರೆಕ್ಟ್ ನಾವು ಹೆಡ್ ಆಫೀಸಿಂದಾನೇ ನಾವು ಲಿಂಕ್ ತಗೊಂಡ್ವಿ. ಕೂಡ ಅವರಲ್ಲಿ ಏನು ಆಗುತ್ತೋ ಅಷ್ಟು ಮಾಡಿದ್ರು. ಮತ್ತು ಇನ್ನೂ ಜಾಸ್ತಿ ವಸೂಲಾತಿ ಆಗೋದು, ಕೋರ್ಟ್ಗೆ ಇನ್ನೊಂದು ತಾಪತ್ರೆ ಜಾಸ್ತಿ ಆಯಿತು. ಅದಕ್ಕೆ ನಾವು ಈಗ ಮೊನ್ನೆ ತಹಸೀಲ್ದಾರ್ ಸಾಹೇಬರಿಗೆ ಮೆಮೊರಂಡಮ್ ಕೊಟ್ಟು ಎಲ್ಲ ಪತ್ರಿಕೆಯಲ್ಲೂ ಎಲ್ಲ ಟಿವಿನಲ್ಲೂ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ ಸರ್ಕಾರ ಘೋಷಣೆ ಮಾಡಿದೆ ಯಾವ ರೀತಿ ರೂಲ್ಸು ರೆಗ್ಯುಲೇಷನ್ಸ್ ಇದೆ ನಿಮ್ಮಲ್ಲಿ ವಸೂಲಾತಿಗೆ. ನಮಗೆ ಜಪ್ತಿ ಮಾಡೋ ಅಧಿಕಾರ ಇದೆಯಾ? ನಾವು ಮಾಡಿಕೊಟ್ಟಿರೋದು ಮಾರ್ಟಿಗೇಜ್ ಸರ್, ಆಸ್ತಿಗಳನ್ನ. ಇಲ್ಲ ನೀವೇ ಬ್ಯಾಂಕ್ನವರೇ ಮಾರಾಟ ಮಾಡ್ಕೊಳಕ್ಕಾಗುತ್ತಾ ನಮ್ಮ ಜಮೀನುಗಳನ್ನ? ಸರಿ, 1 by 1 ಹೇಳ್ತೇನೆ. ಅಲ್ಲ ಇನ್ನೂ ಇದೆ ಸರ್. ಇಶ್ಯೂ ಇರೋದ್ರಿಂದ ಸಾಹೇಬರು ಬಂದಿದ್ದಾರೆ, ತಹಸೀಲ್ದಾರ್ ಸಾಹೇಬರು ಮತ್ತು DO ಸಾಹೇಬರು ಬಂದಿದ್ದಾರೆ. ಸೊ ಅವ್ರಿಗೆ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಸಭೆಗೆ ಅವರು ಆಗಮಿಸಿದ್ದಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಮುಖಂಡರಿದ್ದಾರೆ ಮತ್ತು ಗ್ರಾಮಸ್ಥರು ಕೂಡ ಇದ್ದಾರೆ, ಹಾಗೂ ಪತ್ರಿಕಾ ಮಾಧ್ಯಮದವರು ಕೂಡ ಇದ್ದಾರೆ. ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಹಣವನ್ನು ಬ್ಯಾಂಕ್ಗಳ ಅಕೌಂಟಲ್ಲಿ ಲಾಕ್ ಮಾಡಬಾರ್ದು ಸರ್. ಅವರು ಫ್ರೀಯಾಗಿ ತಗೊಳ್ಳೋದಕ್ಕೆ ಅನುಕೂಲ ಆಗಬೇಕು. ಕೂತ್ಕೊಳ್ಳಿ. ಈಗ ಇಷ್ಟೊತ್ತು ನಾನು LBC ಮೀಟಿಂಗ್ ಮಾಡಿದಾಗ ಈಗ ನೀವೇನು ಹೇಳಿದ್ರಲ್ಲ ಆ ವಿಷಯನ ಹೇಳಾಕಿದ್ದೀನಿ. ಯಾವುದು ಬ್ಯಾಂಕಿಂದ ಯಾವುದೇ ಡೈರೆಕ್ಟ್ DBT ಅಂತ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಸರ್ಗಳಿಗೂ ಗೊತ್ತಿದೆ. ಗೃಹಲಕ್ಷ್ಮಿ ಇರ್ಬೋದು, ವಿಧವಾ ವೇತನ ಇರ್ಬೋದು, ಅಥವಾ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯಾವುದೇ ಇದು ಬಂದಿದ್ದು ಇದೊಂದು ಸಬ್ಸಿಡಿಯರಿ ಅಮೌಂಟ್ ಲೈವ್ಲಿಹುಡ್ಗಾಗಿ ಕೊಡ್ತಿರುವಂತ ಸರ್ಕಾರದಿಂದ ರೈತರಿಗೆ 100 ಅನುದಾನ ಬರುತ್ತಾ ಅಲ್ಲ ಸರ್? ಅದೇ ಅದನ್ನೇ ಹೇಳ್ತಾ ಇದ್ದೀನಿ. ಇದನ್ನ ಯಾವುದೇ ತರದ ಲೋನ್ ಅಕೌಂಟ್ಗಳಿಗೆ ಅಡ್ಜಸ್ಟ್ ಮಾಡಬಾರ್ದು. ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ, ನಾನು ಹೇಳಾಗಿದೆ. ಅದನ್ನು ಯಾವುದೋ ರಿಕವರಿ ಮಾಡಬಾರ್ದು ಅಂತ ಹೇಳಿ ಅದನ್ನ ಬಿಟ್ಟು ಯಾವುದಾದ್ರೂ
ಕ್ರೆಡಿಟ್ ಬಂದ್ರೆ ಬೇರೆ ಯಾವ್ದಾದ್ರು ಜಮಾ ಆದ್ರೆ ಪರ್ಸನಲ್ ಅಮೌಂಟ್ ಅದು ಆದ್ರೆ ಹೌದು. ಅವ್ರಿಗೆ ಕೇಳ್ಬಿಟ್ಟು ಅವ್ರ ಪರಿಸ್ಥಿತಿ ಏನ್ ನೋಡ್ಬಿಟ್ಟು ಮಾಡ್ಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವ್ರಿಗೆ ಒಂದು ಲೆಟರ್ ತಗೊಂಡು ಏನೋ ಈಗ ಹೌದು. ಒಂದು ಎರಡನೇದು ನೀವೀಗ ಹೇಳಿದ್ರಿ